ಊಟಕ್ಕೆ ಮೊದಲು ಉಪ್ಪಿನಕಾಯಿ ಅಂತ ಹೇಳ್ತಾರೆ. ಹಾಗಂದು ಉಪ್ಪಿನಕಾಯಿನೇ ಆಗಬೇಕು ಅಂತಿಲ್ಲ. ಸ್ವಲ್ಪ ಖಾರ ಹುಳಿ ಇರುವಂಥದ್ದು ಸೈಡಿಗೆ ಒಂದು ಇದ್ದರೆ ಎಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ. ಸ್ವಲ್ಪ ಎಳೆಯಾಗಿರುವಂಥ ಅಮಟೆಕಾಯಿ ಸಿಕ್ಕಿದೆ. ಯಾವ ರೀತಿಯಾಗಿ ಖಾರವಾಗಿ ಚಟ್ನಿ ಮಾಡ್ಕೊಂಡ್ಬಿಟ್ರೆ ಉಪ್ಪಿನಕಾಯಿನೂ ಬೇಕಾಗಲ್ಲ. ಒಂದು ಸ್ವಲ್ಪ ತೊಳೆದು ಚೆನ್ನಾಗಿ ನೀಟಾಗಿ ಇಟ್ಕೊಂಡೆ. ತೆಂಗಿನಕಾಯಿ ತುರಿಯನ್ನು ಒಂದು ಸ್ವಲ್ಪ ಹಾಕ್ಕೊಂಡೆ. ಅದ್ರ ಜೊತೆಗೆ ಕೊತ್ತಂಬರಿ ಹಸಿಯಾಗಿ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗುತ್ತೆ. ಅದು ಒಂದು ಮುಷ್ಟಿಯಷ್ಟು ಸೇರಿಸ್ಕೊಂಡ್ಬಿಟ್ಟೆ. ಈ ಒಂದು ಅಮಟೆಕಾಯಿ ಏನಿದೆಯಲ್ಲ ಅದ್ರ ಒಳಗಡೆ ಬೆಳೆದಿಲ್ಲ, ಅದೇನು ತುಂಬ ಏನು ಹೇಳ್ತೀವಿ ಎಳೆತಾಗಿದೆ. ಹಾಗಾಗಿ ಇಡೀಯಾಗಿ ಉಪಯೋಗಿಸ್ಬೋದು. ಅದನ್ನು ಚೆನ್ನಾಗಿ ಹಿಂದ್ಗಡೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಕಟ್ಟಿಂಗ್ ಮಾಡಿ ಚಂದ ಮಾಡಿ ತಗೊಂಡ್ಬಿಡೋದು. ಒಂದು ಸ್ಮಾಲ್ ಪೀಸ್ ಕೂಡ ವೇಸ್ಟ್ ಆಗಲ್ಲ. ಈಗ ನೋಡಿ, ಸಾಮಾನ್ಯವಾಗಿ ಸೀಸನಲ್ಲಿ ಒಂದು ಸೈಡಿಗೆ ಊಟಕ್ಕೆ ಏನಾದರೂ ಖಾರ ಬೇಕು ಅಂತಂದರೆ ಆಯಾ ಸೀಸನಲ್ಲಿ ನಮಗೆ ಸಿಗುತ್ತೆ. ನಿಂಬು ಇರುತ್ತೆ, ಮಾವಿನಕಾಯಿ ಇರುತ್ತೆ, ಅದ್ರ ಜೊತೆಗೆ ಅಮಟೆಕಾಯಿ ಇರುತ್ತೆ. ಇಷ್ಟೆಲ್ಲ ವಿಧಗಳ ಒಂದು ಊಟವನ್ನು ನಾವು ಮಾಡ್ಬೋದು. ನನಗೆ ಇವತ್ತು ಈ ಒಂದು ಎಳೆಯಾದಂಥ ಅಮಟೆಕಾಯಿ ಕಾಣ್ತಲ್ಲ, ಇದನ್ನು ನೋಡಿದಾಗ ಒಂದು 5 ಮಿನಿಟ್ಸಲ್ಲಿ ಮಾಡ್ಕೊಂಡ್ಬಿಡ್ಬೋದು. ಖಾರವಾಗಿ ತಿಂದ್ಬಿಡೋಣ ಅನಿಸ್ತು. ಅದೆಲ್ಲ ಸೇರಿಸ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ಟೆ. ಅದು ಚಟ್ನಿ ಥರ ಸ್ವಲ್ಪ ಮಾಡ್ಕೊಂಡ್ಬಿಡೋದು. ಈ ರೀತಿಯಾಗಿ ನುಣ್ಣಗೆ ಅದನ್ನು ಗ್ರೈಂಡ್ ಮಾಡಿ ಆಮೇಲೆ ಮಿಕ್ಸಿ ಪಾತ್ರೆ ಇದೆಯಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ತೆಗೆದುಬಿಟ್ರೆ ಆಯಿತು. ಮತ್ತು ಜಾಸ್ತಿ ನೀರು ಹಾಕಿಬಿಟ್ರೆ ಅದು ತಂಬಳಿ ಆಗಿಬಿಡುತ್ತೆ. ಗಟ್ಟಿಯಾಗಿರುವಂಥ ಚಟ್ನಿಯನ್ನು ಮಾಡ್ಕೊಳ್ಳೋದು. ನೋಡಿ, ಇಂಗು ತೆಂಗು ಇದ್ದರೆ ಮಂಗನೂ ಕೂಡ ಅಡುಗೆ ಮಾಡುತ್ತೆ ಅಂತ ಹೇಳ್ತಾರೆ. ಇದ್ದಾಗ ಯಾಕೆ ಬಿಡೋಣ, ಅದನ್ನು ಸೇರಿಸಿ ಮಾಡೇ ಬಿಡೋದೆ. ಸ್ವಲ್ಪ ಉದ್ದಿನಬೇಳೆ ಜೊತೆಗೆ ನೀವು ಬೇಕಿದ್ದರೆ ಒಣಮೆಣಸು ಹಾಕಿ, ನನಗೇನು ಬೇಕಾಗಿಲ್ಲ. ಯಾಕೆಂದರೆ ನಾನು ಖಾರಕ್ಕೆ ಆಲ್ರೆಡಿ ಹಸಿಮೆಣಸನ್ನು ಹಾಕ್ಬಿಟ್ಟಿದ್ದೇನೆ. ಸಾಸಿವೆ ಕಾಳು ಹಾಕಿ ಸ್ವಲ್ಪ ಹಿಂಗನ್ನು ಕೂಡ ಹಾಕ್ಬಿಡೋಣ. ಅದು ಚಟಪಟ ಅಂಥೇಳಿ ನಮ್ಮಂಥ ಪರಿಮಾಣ ಬರುವಾಗ ಅದ್ರ ಮೇಲಿಂದ ಏನು ಹೇಳ್ತೇವೆ, ನಮ್ಮ ಒಗ್ಗರಣೆ ಸೊಪ್ಪಿರುತ್ತಲ್ವ ಬೇವಿನ ಮೇಲೆ, ಅದನ್ನು ಹಾಕಿಬಿಟ್ಟು ಒಂದು ಗಮ್ಮಂತ ಒಗ್ಗರಣೆ ಹಾಕಿಬಿಟ್ರೆ ರುಚಿಗೆ ತಕ್ಕಂಥ ಉಪ್ಪನ್ನು ತಂದ್ಕೊಂಡು ಮೊದಲೇ ಸೇರಿಸಿದ್ದೇನೆ. ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಹಾಕ್ಬಿಡೋಣ. ಉಪ್ಪು, ಹುಳಿ, ಖಾರ ಮೇಲಿಂದ ಒಂದು ಗಮ್ಮನ್ನಂಥ ಒಂದು ಒಗ್ಗರಣೆ ಬಿದ್ದಾಗ ಯಾರಿಗೆ ತಾನೇ ಬಾಯಿಗೆ ನೀರಿರಲ್ಲ. ನೀವು ಕೂಡ ಮಾಡಿ ಊಟವನ್ನು ತುಂಬ ರುಚಿಯಾಗಿ ಸೇರಿಸ್ಬೋದು. ಇಷ್ಟಪಡ್ತೀರಾ ಅಂತ ತಿಳ್ಕೊಳ್ತೀನಿ. ಇಷ್ಟಪಟ್ಟ ಮೇಲೆ ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ತಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು.